ಸಿಎಂ ಆಗಿ ಸಾಮಾನ್ಯವಾಗಿ ಕಾಂಗ್ರೆಸ್ ನಾಯಕರು ಅನುಸರಿಸುತ್ತಾ ಬಂದಿರುವ ನಡೆಗಿಂತ ಡಿಕೆಶಿ ನಡೆ ಭಿನ್ನವಾಗಿ ಕಾಣ್ತಾ ಇದೆ. ಹಾಗಾಗಿ ಅವರು ಮೂರು ಪಕ್ಷಗಳ ನಾಯಕರ ಗಮನ ಸೆಳೆದಿದ್ದಾರೆ. ಪದಗ್ರಹಣಕ್ಕೂ ಮುನ್ನ ದೇವೇಗೌಡರು ಬಿಎಸ್ವೈ ಭೇಟಿ ಮಾಡಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಸಲಹೆ ಪಡೆಯುತ್ತೇನೆ ಎಂದಿದ್ದ ಡಿಕೆಶಿಗೆ ದಳಪತಿ ಕೌಂಟರ್ ಕೊಟ್ಟಿದ್ದಾರೆ. ಸಲಹೆ ಕೇಳಿದ ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಕೌಂಟರ್. ಡಿಕೆಶಿಗೆ ಅತಿವಿನಯಂ ಧೂರ್ತಂ ಲಕ್ಷಣಂ ಎಂದ ಎಚ್ಡಿಕೆ. ಕುಮಾರಸ್ವಾಮಿ ಬಂದಮೇಲೆ ಕುಮಾರಸ್ವಾಮಿ ಅವ್ರನ್ನು ಭೇಟಿ ಮಾಡ್ತೇನೆ, ಜಗದೀಶ್ ಶೆಟ್ಟರ್ ಭೇಟಿ ಮಾಡ್ತೇನೆ, ಬೊಮ್ಮಾಯಿ ಅವ್ರನ್ನು ಭೇಟಿ ಮಾಡ್ತೇನೆ. ಎಲ್ಲ ಇರೋರನ್ನೆಲ್ಲ ಕೂಡ ಭೇಟಿ ಮಾಡೋಂಥ ಕೆಲಸ ಮಾಡಬೇಕಾಗಿದೆ. ಅವರ ಅನುಭವಗಳು ಈಗ ಬೇಕಾಗಿದೆ. ಸೊ ಅದನ್ನು ಆ ಡ್ಯೂಟಿನ ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ. ರಾಜ್ಯದ ನೂತನ ಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ರಾಜ್ಯದ ಹಿರಿಯ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ಅಲ್ಲದೆ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸಲಹೆ ಪಡೆಯುತ್ತೇನೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದರು. ಆದರೆ ಇದಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು. ಏನು ಹರಿದವ್ರೆ ಅಂತ 2 ಬಾರಿ ಮುಖ್ಯಮಂತ್ರಿಯಾಗಿ ಹರಿದಿರೋದೇನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ ಏನು ಕಿತ್ತ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಮಂಡ್ಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಿಮ್ಮನ್ನು ಭೇಟಿ ಮಾಡುತ್ತಾರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕುಮಾರಸ್ವಾಮಿ, ನಾನೇನು ಸಲಹೆ ಕೊಡಲಿ? ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿ ಏನು ಹರಿದಿದ್ದಾರೆ? ಇವಾಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ನನ್ನನ್ನು ಭೇಟಿ ಮಾಡುವ ಉದ್ದೇಶ ಫೋಟೋ ಶೂಟ್ಗಾಗಿ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಹಾಗೂ ಡಿಕೆಶಿ ವಿರುದ್ಧ ಕಿಡಿಕಾರಿದ ಅವರು, ನಾನು ಏನು ಅರಿಯುವ ಕೆಲಸ ಮಾಡಿಲ್ಲ, ಅವರಿಗೆ ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನನ್ನ ಬಳಿ ಏನು ಸಲಹೆ ಕೇಳುತ್ತಾರೆ? ಅತಿವಿನಯಂ ಧೂರ್ತಂ ಲಕ್ಷಣಂ ಎಂದು ಹೇಳುವ ಮೂಲಕ ಕಟುವಾಗಿ ಕುಟುಕಿದ್ದಾರೆ. ರಾಜ್ಯದಲ್ಲಿ ಬದ್ಧ ವೈರಿಗಳಂತೆ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ಆಗಾಗ ಮಾತಿನ ವಾಕ್ಸಮರ ನಡೆಸುತ್ತಲೇ ಇರುತ್ತಾರೆ. ಈಗ ಸಿಎಂ ಆಗಿರೋ ಡಿಕೆ ಶಿವಕುಮಾರ್ ಎಚ್ಡಿಕೆ ಭೇಟಿಯಾಗಿ ಸಲಹೆ ಪಡೆಯುತ್ತೇನೆ ಎಂದಿದ್ದಾರೆ. ಅದಕ್ಕೆ ಎಚ್ಡಿಕೆ ಖಡಕ್ ಕೌಂಟರ್ ಕೊಡುವ ಮೂಲಕ ಕಂಪ್ಲೀಟ್ ತಿರಸ್ಕಾರ ಮಾಡಿದ್ದಾರೆ. ಹೀಗಾಗಿ ಇಬ್ಬರ ನಡುವಿನ ಈ ಟಾಕ್ ಫೈಟ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳ್ಳುವುದರಲ್ಲಿ 2 ಮಾತಿಲ್ಲ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.